ಬಹಳ ಆಶ್ಚರ್ಯ. ಮನೆ ಮುಖ್ಯಮಂತ್ರಿಗಳು ಇವತ್ತು ಹೇಳಿಕೆ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ರಣರಂಗ ಬಿಟ್ಟೋಡುವ ಹೇಡಿ ನಾನಲ್ಲ. ಈ ಹೇಳಿಕೆ ಇಡೀ ರಾಜ್ಯದಲ್ಲಿ ಇವತ್ತು ಗೊಂದಲ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳೇ ಈ ಗೊಂದಲಕ್ಕೆ ಸ್ಪಷ್ಟನೆ ನೀಡಬೇಕು. ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಚರ್ಚೆ ಬಂದಾಗ ಈ ಹೇಳಿಕೆ ಏಕೆ? ನನ್ನನ್ನು ರಾಜಕೀಯವಾಗಿ ಮುಗಿಸಿದರೆ ಅವರ ಹಾದಿ ಸುಗಮ ಎಂದು ಅನ್ಕೊಂಡಿದ್ದಾರೆ. ಯಾರ ಹಾದಿಯಾಗಾರೆ? ಯಾವ ಕಾಂಗ್ರೆಸ್ ನಾಯಕರ ಬಗ್ಗೆ ನಿಮಗೆ ಹೇಳಿಕೆ? ಕುರಿ ಕಾಯ್ತಿದ್ದವರು ಸಿಎಂ ಆಗಿದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ. ಯಾಕೆ ಜಾತಿ ತಂದ್ರಿ? ಹಾಗಾದ್ರೆ ಈ ಪಟ್ಟಭದ್ರ ಯಾರು? ಹೀಗೆ ರಣರಂಗವನ್ನು ಬಿಟ್ಟು ಓಡೋದು ಹೇಡಿ ನಾನಲ್ಲ ಅಂದ್ರೆ ಇದಕ್ಕೆ ಉತ್ತರ ಕೊಡದೇ ಇರಂತ ಹೇಡಿ ನೀವಾಗ್ತಿದ್ದೀರಿ. ಸ್ಪಷ್ಟವಾಗಿ ಹೇಳಿ. ಕಾಂಗ್ರೆಸ್ ಪಕ್ಷ, ಕೇಂದ್ರದ ನಾಯಕರು ನನಗೆ ದ್ರೋಹ ಮಾಡ್ತಾ ಇದ್ದಾರೆ. ದ್ರೋಹ ಮಾಡ್ತಾ ಇದ್ರೆ ನಿಮಗೂ DK ಶಿವಕುಮಾರ್ಗೂ ಕೇಂದ್ರದ ನಾಯಕರಿಗೂ ಮಾತುಕತೆ ನಡೆದಿದ್ರೆ ಬಹಿರಂಗ ಮಾಡಿ. ಮಾತುಕತೆ ನಡೆದಿಲ್ಲ ಅಂತ ಹೇಳಿ. ನೀವು ಹೇಳಿದ್ರೆ ಹೀರೋ ಆಗ್ತೀವಿ, ಇಲ್ಲ ಅಂದ್ರೆ ಹೇಳಿ ಆಗ್ತೀವಿ. ಇವತ್ತು ಇಡೀ ರಾಜ್ಯದಲ್ಲಿ ಕನ್ಫ್ಯೂಸ್ ಮಾಡಬೇಡಿ, ಜಾತಿ ತರಬೇಡಿ. ನಾನು ನಿಜಕ್ಕೂ ಸಿದ್ದರಾಮಯ್ಯನವರು ಹೇಳಿಕೆ ನಾನು ಇದರ ಸಮರ್ಥನೂ ಮಾಡಲ್ಲ, ಇದನ್ನ ವಿರೋಧನೂ ಮಾಡಲ್ಲ. ಆದ್ರೆ ರಾಜ್ಯದ ಜನ ಗೊಂದಲಕ್ಕೆ ಸಿಗೋದಕ್ಕೆ ನೀವು ಕಾರಣರಾಗ್ತಿದ್ದೀರಿ. ನೀವು ನಿಮ್ಮ ಪಕ್ಷವೇ ಇದರಲ್ಲಿ ಪೂರ್ಣ ಜವಾಬ್ದಾರಿ ಹೊರಬೇಕು. ವಿರೋಧ ಪಕ್ಷಗಳು ಇದರಲ್ಲಿ ಏನು ಕೈವಾಡ ಇಲ್ಲೇ ಇಲ್ಲ. ನಿಮ್ಮ ಹೇಳಿಕೆಯಿಂದ ಬಹಿರಂಗವಾಗಿ ಹೇಳಿ. ನಮಗೂ DK ಶಿವಕುಮಾರ್ಗೂ ಹೈಕಮಾಂಡ್ಗೂ ಯಾವ ಮಾತುಕತೆ ನಡೆದಿಲ್ಲ, 5 ವರ್ಷ ನಾನೇ ಇರ್ತೇನೆ, ಇಂಥ ಸಂದರ್ಭದಲ್ಲಿ ನನಗೆ ಅಡ್ಡ ಬರ್ತಾ ಇದ್ದೀರಿ, ಹಂಗಾಗಿ ಈ ರಣರಂಗ ಬಿಟ್ಟು ಹೊರಡುವಂತ ಹೇಳಿ ನಾನಾಗಲ್ಲ. ರೈಟ್, ನಾನು ಮೆಚ್ತೀನಿ. ಅದು ಬಿಟ್ಟು ಜಾತಿ ತಂದಂಗ್ ಮಾಡಿ ನಾನು ಪಟ್ಟಭದ್ರ ಹಿತಾಸಕ್ತಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ಯಾಕಿದೆಲ್ಲ? ಈ ನಾಟಕ ಒಳ್ಳೇದಲ್ಲ. ಇನ್ನು ಮುಂದುವರೆದಿದ್ದಾರೆ. ನಾನು ಈ ರಾಜ್ಯದ ಬಡವರು, ಶೋಷಿತರು, ಅವಕಾಶ ವಂಚಿತರ ಪರವಾಗಿದ್ದೇನೆ, ಸಾಮಾಜಿಕ ನ್ಯಾಯದ ಪರವಾಗಿದ್ದೇನೆ, ಸಂವಿಧಾನ ಪರವಾಗಿರುವುದನ್ನು ನಮ್ಮ ವಿರೋಧಿಗಳಿಗೆ ಸಹಿಸಲಾಗುತ್ತಿಲ್ಲ. ಇದನ್ನ ಸಂಯುಕ್ತ ಕರ್ನಾಟಕದಲ್ಲಿ ಇವತ್ತು ಓದ್ದೆ ನಾನು. ಮುಖ್ಯಮಂತ್ರಿ ಹೇಳಿಕೆ. ನೀವು ಸಾಮಾಜಿಕ ನ್ಯಾಯದ ಪರವಾಗಿ ಇಲ್ಲ ಅಂತ ಯಾರು ಹೇಳಿಲ್ಲ. ಸಂವಿಧಾನ ವಿರೋಧ ನೀವು ಮಾಡ್ತಿದ್ದೀರಿ ಅಂತ ಯಾರು ಹೇಳಿಲ್ಲ. ಇದನ್ನ ಯಾರು ಸಹಿಸ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಯಾರು ಸಹಿಸ್ತಾ ಇಲ್ಲ? ಹಾಗಾದ್ರೆ ನೀವು ಸಂವಿಧಾನ ಪರವಾಗಿರೋದನ್ನ ಕಾಂಗ್ರೆಸ್ನವ್ರು ಸಹಿಸ್ತಾ ಇಲ್ವಾ? ನೀವು ಶೋಷಿತರು, ಬಡವರು ಇವ್ರ ಪರವಾಗಿರೋದು ಕಾಂಗ್ರೆಸ್ನವ್ರು ಸಹಿಸಿಲ್ವಾ? ಸಾಮಾಜಿಕ ನ್ಯಾಯದ ಪರವಾಗಿ ನೀವು ಇದ್ದೀವಿ ಅಂತಂದಾಗ ಇದು ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಒಪ್ಪಿಗೆ ಆಗ್ತಾ ಇಲ್ವಾ? ಇವತ್ತು ಇಡೀ ಕರ್ನಾಟಕ ರಾಜ್ಯ ನಿಮ್ಮ ಹೇಳಿಕೆ ಓದಿದೆ. ಓದಿರೋಂಥ ಸಂದರ್ಭದಲ್ಲಿ, ಪತ್ರಿಕೆ ಟಿವಿಗಳು ನೋಡಿರೋಂಥ ಸಂದರ್ಭದಲ್ಲಿ ನಿಮಗೆ ನಿಜಕ್ಕೂ ಅನ್ಯಾಯ ಆಗಿದ್ರೆ ಅಥವಾ ಆಗ್ತಾ ಇದ್ರೆ ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷ ಇದಕ್ಕೆ ಬದುಕು ಮಾಡಿದ್ಯಾ ಅದು ಸ್ಪಷ್ಟ ಮಾಡಬೇಕು. ಯಾವ ನಿಮ್ಮ ಹೈಕಮಾಂಡಿನ ಯಾವ ನಾಯಕರು ನಿಮಗೆ ಈ ರೀತಿ ಮೋಸ ಮಾಡ್ತಿದ್ದಾರೆ ಇದನ್ನ ಬಹಿರಂಗ ಮಾಡಬೇಕು. ಇಲ್ಲ ಅಂದ್ರೆ ನಿಜಕ್ಕೂ ಕೂಡ ಈ ವಂಚಿತರಿಗೆ, ಶೋಷಿತರಿಗೆ, ಕುರಿ ಕಾಯ್ತಾ ಇರೋಂಥ ಸಮಾಜಕ್ಕೆ, ಸಂವಿಧಾನಕ್ಕೆ, ಸಾಮಾಜಿಕ ನ್ಯಾಯಕ್ಕೆ ಎಲ್ಲದಕ್ಕೂ ಕೂಡ ನೀವೇ ದ್ರೋಹ ಮಾಡ್ದಂಗಾಗತ್ತೆ.
ಹಾಗಾಗಿ ಇದನ್ನ ಇಡೀ ಕರ್ನಾಟಕ ರಾಜ್ಯ ನಿಮ್ಮ ಹೇಳಿಕೆನ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಕೇಳಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ತಾವು ಸ್ಪಷ್ಟನೆ ಕೊಡಬೇಕು. ಕಾಂಗ್ರೆಸ್ ಪಕ್ಷವೇ, ಕಾಂಗ್ರೆಸ್ ಪಕ್ಷದ ಯಾವ ಹೈಕಮಾಂಡ್ ನಾಯಕರು, ರಾಜ್ಯದ ಯಾವ ನಾಯಕರು, ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಈ ರೀತಿ ನಿಮ್ಮನ್ನ ಓಡಿಸಂತ ಪ್ರಯತ್ನ ಮಾಡಿರಲ್ಲ. ನೀವೇ ಹೇಳಿದಿರಲ್ಲ, ರಣರಂಗ ಬಿಟ್ಟು ಓಡುವ ಹೇಳಿ ನಾನಲ್ಲ ಅಂತ ಹೇಳಿದಿರಲ್ಲ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅನ್ನೋ ಮಾತನ್ನ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಸ್ಪಷ್ಟನೆ ಕೊಡಬೇಕು. ಸರಿ ಇದೆ, ಕಾಂಗ್ರೆಸ್ ಪಕ್ಷದಿಂದ ದ್ರೋಹ ಆಗಿದೆ, ಒಬ್ಬ ಕುರಿಕಾಯನ ಅನ್ಯಾಯ ನಾವು ಮಾಡ್ತಿದ್ದೇವೆ, ಸಂವಿಧಾನ ಉಳಿಸಂತ ಪ್ರಯತ್ನ ಮಾಡ್ತಿರೋರಿಗೆ, ಪ್ರಜಾಪ್ರಭುತ್ವ ಉಳಿಸಂತ ಪ್ರಯತ್ನ ಮಾಡ್ತಿರೋರಿಗೆ, ವಂಚಿತರಿಗೆ, ಶೋಷಿತರಿಗೆ ನೆರವಾಗ್ತಿರೋಂಥ ವ್ಯಕ್ತಿಗೆ ನಮ್ಮ ಪಕ್ಷ ಅನ್ಯಾಯ ಮಾಡಿರೋದು ಹೌದು. ಎಲ್ಲಿ ಹೇಳ್ಯಾರೆ? ಎಲ್ಲಿದೆ ತೋರಿಸಿ. ಗ್ಯಾರಂಟಿ ಯೋಜನೆನ ವಿರೋಧ ಮಾಡಿ ನಾನು ಸುಪ್ರೀಂ ಕೋರ್ಟ್ ಹೇಳಿದೆ. ಹಂಗಾರೆ ಸುಪ್ರೀಂ ಕೋರ್ಟ್ಗೆ ಹೇಳಿರೋದು ಇವರು? ನಾನು ನೋಡಿಲ್ಲ, ನಿಮ್ಮ ಪಾಯಿಂಟ್ ನಾನು ನೋಡಿಲ್ಲ. ಅಕಸ್ಮಾತ್ ಅವ್ರು ಹೇಳಿದ್ರೆ ಫಸ್ಟ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ನೇನೆ. ಸುಪ್ರೀಂ ಕೋರ್ಟ್ಗೆ ಹಾಗಾದ್ರೆ ಇವರು ಉತ್ತರ ಕೊಟ್ರ? ಈಗ ನಾನು ನೀವೇನ್ ಹೇಳ್ತಿದ್ರಿ, ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅವ್ರಿಗೆ ಸಮರ್ಥನೆನೂ ಮಾಡ್ತಿಲ್ಲ, ವಿರೋಧನೂ ಮಾಡ್ತಿಲ್ಲ. ಇವ್ರು ಹೇಳಿಕೆನ ಇಡೀ ರಾಜ್ಯದಲ್ಲಿ ಗೊಂದಲ ಇರೋದು ಹೋಗ್ತಾನೆ. ಇದನ್ನ ಕ್ಲಿಯರ್ ಮಾಡ್ಲಿ ಅವ್ರು. ಕೇಳ್ತಾರೆ, ನನಗೆ ಕೇಳ್ರು, ಹೇಳಿದ್ರು ಓಕೆ, ಅವ್ರಿಗೆ ಕೊಟ್ಟರು, ಹೇಳಿಕೆ ಕೊಟ್ಟಿರೋದು ಅವರು. ನನಗೆ ಕೇಳಿದ್ರೆ ಬೇರೆಯವ್ರ ಬಗ್ಗೆ ಹೇಳಕ್ಕೆ ಅವ್ರಿಗೆ, ವಿಶೇಷವಾಗಿ ವಿರೋಧ ಪಕ್ಷದ ಬಗ್ಗೆ ಹೇಳಕ್ಕೆ ಅವ್ರಿಗೆ ಅಧಿಕಾರವೇ ಇಲ್ಲ. ಯಾಕಂದ್ರೆ ಯಾವ ವಿರೋಧ ಪಕ್ಷವೂ ಕೂಡ ನೀನ್ ಇಳಿಯಪ್ಪ ಅಂತ ಅವ್ರೇನ್ ಕೇಳಿಲ್ಲ, ನಿಂಗೆ ಬಹುಮತ ಇಲ್ಲ ಅಂತ. ಯಾವ ಪಕ್ಷದವರು? ಇವ್ರ ನಾನ್ ನೋಡಿ, ಇವ್ರೆ ತುಂಬಾ ಸ್ಪಷ್ಟವಾಗಿ ಇಡೀ ಕರ್ನಾಟಕ ರಾಜ್ಯದ ಜನ ದ್ವೇಷದ ಜನ. ಸಿದ್ದರಾಮಯ್ಯನವ್ರ ಹೇಳಿಕೆನ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿದೆ ಅನ್ನಂತ ಅನುಮಾನ ಬರೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳಿದೆ, ಹೈಕಮಾಂಡ್ ಯಾವ ನಾಯಕರು? ನಿಮಗೂ ಹೈಕಮಾಂಡ್ಗೂ ಮಾತುಕತೆ ಆಯ್ತಾ? ನಿಮ್ಗೂ ಡಿ ಕೆ ಶಿವಕುಮಾರ್ ಮಾತುಕತೆ ಆಯ್ತಾ? ಆ ಸಂದರ್ಭದಲ್ಲಿ ನೀವೇನಾದ್ರು ಕೂಡ 30 ತಿಂಗಳಿಗೆ ಒಪ್ಕೊಂಡಿದ್ರ? ಇವಾಗ ಏನಾದ್ರು ನೀವು ಬಿಡ್ತಾ ಇಲ್ವಾ? ನೀವು ಒಪ್ಕೊಂಡೇ ಇರೋರಿಗೆ ನೀವು ರಾಜೀನಾಮೆ ಕೊಡು ಅಂತ ಏನೋ ಹೇಳ್ತಾ ಇದ್ದಾರ? ಎಲ್ಲವೂ ಕ್ವಶನ್ ಮಾರ್ಕ್ ಇದು. ನನಗೇನು ಗೊತ್ತಿಲ್ಲ, ನಿಮ್ ಪತ್ರಿಕೆ ನೋಡೇ ಗೊತ್ತು ನನಗೆ. ಸಿದ್ದರಾಮಯ್ಯ ಉತ್ತರ ಕೊಡ್ಲಿಲ್ಲ ಅಂದ್ರೆ ಹೇಳಿ. ಉಪಚುನಾವಣೆ 100 ಬರುತ್ತೆ, 100 ಹೋಗುತ್ತೆ. ಈಗ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಯಾವ ಉಪಚುನಾವಣೆ ಇತ್ತು? ಸುಟ್ಟು ಹಾಕಿದ್ರಲ್ಲ. ಓಂ ಶಾಂತಿ ಮೆರವಣಿಗೆ ಹೆಣ್ಮಕ್ಳು ಹೊಟ್ಟಿದ್ರು. ಎಂತದ್ದು? ಓಂ ಶಕ್ತಿಗೆ ಯಾವ ಎಲೆಕ್ಷನ್ ಇತ್ತು? ದಾವಣಗೆರೆ ಪೊಲೀಸ್ನವ್ರು ಹಿಡ್ಕೊಂಡು ಹೊಡೆದ್ರು. ಯಾವ ಎಲೆಕ್ಷನ್ ಇತ್ತು? ಬಾಗಲಕೋಟೆ ಉಪಚುನಾವಣೆ ನೆಪ. ಯಾರೋ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿರ್ಬೋದು. ಆದ್ರೆ ಮುಸಲ್ಮಾನ್ ಮನಸ್ಥಿತಿನೇ ಕೆಲವ್ರದ್ದು. ಮತ್ ನಾನು ಹೇಳ್ತೀನಿ, ನಾನು ಹೇಳಿಕೆ ಕೊಡ್ತಿದ್ದಂಗೆ ಈಶ್ವರಪ್ಪ ಮುಸಲ್ಮಾನ್ ವಿರೋಧಿ, ಮುಸಲ್ಮಾನ್ ಗೂಂಡಾ ವಿರೋಧಿ, ದೇಶದ್ರೋಹಿ ಮುಸಲ್ಮಾನ್ ವಿರೋಧಿ. ಎಲ್ಲಿ ಬೇಕಾದ್ರೆ ಖಂಡ ತುಂಡು ಹೇಳ್ತೀನಿ ನಾನು. ಇದನ್ನ ಶಿವಮೊಗ್ಗ ನಗರದಲ್ಲಿರಂತ ಸಾಕಷ್ಟು ಜನ ಮುಸಲ್ಮಾನರು ಅರ್ಥ ಮಾಡ್ಕೊಂಡಿದ್ದಾರೆ. ಮುಂಚೆ ಅವರು ಹಂಗೆ ಅನ್ಕೊಂಡಿದ್ರು, ನಮ್ಮೆಲ್ಲರೂ ಮುಸಲ್ಮಾನರಿಗೂ ಈಶ್ವರಪ್ಪ ಟೀಕೆ ಮಾಡ್ತಾರೆ ಅಂತ. 60 ಬೂತಲ್ಲಿ 0 ಓಟ್ ಬಂದಿತ್ತು ನನಗೆ ಅವಾಗ, ಮೊದಲನೇ ಸಾರಿ ನಿಂತಾಗ. ಮೊನ್ನೆ 3,500 ಓಟ್ ನನಗೆ ಬಂತು ಮುಸಲ್ಮಾನ್ ಬೂತ್ಗಳಲ್ಲಿ. 60 ಬೂತಲ್ಲಿ ಅನೇಕರು ಕನ್ವಿನ್ಸ್ ಆಗಿದ್ದಾರೆ, ಇವರು ಬರೀ ಎಲ್ಲಾ ಮುಸಲ್ಮಾನರ ವಿರೋಧಿಗಳಲ್ಲ, ಮುಸಲ್ಮಾನ್ ಗೂಂಡಾಗಳ ವಿರೋಧಿ, ದೇಶದ್ರೋಹಿ ಮುಸಲ್ಮಾನ್ ವಿರೋಧಿ ಅಂತ ಹೇಳ್ಕೊಂಡು ಅನೇಕ ಮುಸಲ್ಮಾನರಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಹೇಳ್ತಿರೋದು, ಬಾಗಲಕೋಟೆಯಲ್ಲಿ ಆಗಿದ್ದು ನಾಳೆ ಯಾವ ಊರಲ್ಲಿ ಬೇಕಾದ್ರೆ ಆಗ್ಬೋದು. ಇವತ್ತು ಇಡೀ ಬಾಗಲಕೋಟೆ ಜಿಲ್ಲೆನಲ್ಲಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸೇ ಇಲ್ಲ. ರಾಗಿ ಗುಡ್ಡದ ಮುಂಚೆ 100 ಆಗಿದೆ. ಅವನಪ್ಪ, ಈ ದೇಶದ ವಿಭಜನೆ ಆಯ್ತಲ್ಲ,
ಅಲ್ಲಿಂದನೇ ಶುರು. ನೀವು ಮುಸಲ್ಮಾನರು ಬೇರೆ ಇರ್ರಿ, ಹಿಂದೂಗಳು ಬೇರೆ ಇರ್ರಿ ಅಂತ ಅಂದು ಅಥವಾ ಮುಸಲ್ಮಾನರ ತಳ್ಳೆ ಬಿಟ್ಟಿದ್ರೆ ಪಾಕಿಸ್ತಾನಕ್ಕೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನು ಖರ್ಗೆ ಸುದ್ದಿ ಬಂದೇ ಇಲ್ಲ ಇಲ್ಲಿ ಇನ್ನು. ನಾನ್ ಅದೇಪ್ಪ, ಪ್ರಿಯಾಂಕಾ ಖರ್ಗೆ ಸುದ್ದಿ ಬಂದೇ ಇಲ್ಲ. ಅವ್ರು ಆ ಚಿಲ್ಲರೆ ವಿಚಾರ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ. ರಾಜ್ಯದ ಮುಖ್ಯಮಂತ್ರಿ ಏನ್ ಹೇಳಿಕೆ ಇವತ್ತು ಕೊಟ್ಟಿದಾರಲ್ಲ, ಆ ಚಿಲ್ಲರೆ ಖರ್ಗೆ RSS ಬಗ್ಗೆ ಮಾತಾಡಷ್ಟು ದೊಡ್ಡ ಮನುಷ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನಷ್ಟು ಅಯೋಗ್ಯ ರಾಜ್ಯದಲ್ಲಿ ಇನ್ಯಾರೂ ಇಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಬಿಡಿ ಆ ಚಿಲ್ಲರದ್ ಬೇಡ. ನಾನು ಹೇಳೋದು ಇಷ್ಟೇನೆ. ಯಾಕೆಂದ್ರೆ ದೆವ್ವದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ತಾರೆ ನೋಡ್ರಿ, ಅದಕ್ಕೆ ಒಬ್ಬ ಸಾಕ್ಷಿ ಖರ್ಗೆ, ಪ್ರಿಯಾಂಕಾ. ಅವನ ಬಗ್ಗೆ ಮಾತಾಡಲ್ಲ ನಾನು. ಆದ್ರೆ ಇಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಗೊಂದಲ ಇದೆ.